ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ರೇವತಿ ಕನ್ನಡ ಲಾಗ್ಗೆ. ನೀವೆಲ್ಲರೂ ನನ್ನ ವಿಡಿಯೋ ನೋಡಿ ಸಪೋರ್ಟ್ ಮಾಡ್ತೀರಾ. ಅದೇ ರೀತಿ ನಾನು ಕೆಲವೊಂದು ವಿಚಾರಗಳು ನಿಮ್ಗೆ ಹೇಳಕ್ಕೆ ಬಂದಿದ್ದೀನಿ. ನಾನು ಫ್ರೀ ಇರೋ ಟೈಮನ್ನು ಹೇಗೆ ಬಳಸ್ಕೊತೀನಿ, ಫ್ರೀ ಇರೋ ಟೈಮಲ್ಲಿ ನಾನು ವೇಸ್ಟ್ ಮಾಡಲ್ಲ. ಆ ಟೈಮನ್ನು ಬಳಸ್ಕೊಂಡು ಈಗ ನಾನು ನನ್ನ ಸ್ವಂತ ದುಡಿಮೆಯಿಂದ, ಅಂದರೆ ನಾನೀಗ ಟೈಲರಿಂಗ್ ಮಾಡ್ತೀನೋ, ಬಟ್ಟೆ ಬಿಸ್ನೆಸ್ ಮಾಡ್ತೀವೋ, ಅಥವಾ ಯೂಟ್ಯೂಬ್ ಚಾನಲ್ ಮಾಡ್ತೀನೋ, ಈ ರೀತಿ ಮಾಡೋದ್ರಿಂದ ಯಾರ ಹತ್ರ ಹೋಗಿ ನಾವು ಈ ರೀತಿ ಬೇಡುವಂಥ ಪೊಸಿಷನಲ್ಲಿ ಈಗಿಲ್ಲ. ಅಂದರೆ ನಾನು ಕಡಿಮೆ ಅರ್ನಿಂಗ್ಸ್ ಮಾಡಲಿ, ಜಾಸ್ತಿ ಅರ್ನಿಂಗ್ಸ್ ಮಾಡಲಿ, ನಾನು ದುಡಿಯುವಂತಹ ದುಡ್ಡು. ಎಷ್ಟೋ ಜನ ಹೆಣ್ಮಕ್ಳು ಸುಮ್ಮನೆ ಕೆಲವೊಂದು ಫ್ರೀ ಟೈಮನ್ನು ವೇಸ್ಟ್ ಮಾಡ್ತಾರೆ. ಅದನ್ನು ನೀವು ಫ್ರೀ ಆಗಿರೋ ಟೈಮ್ ಆಗಿರ್ಬೋದು, ಅಥವಾ ನಿಮಗೆ ಸಿಕ್ಕಿರುವಂತಹ ಒಂದು ಸಮಯದಲ್ಲಿ ನಾನು ಇವತ್ತು ಹೇಳುವಂಥ ಕೆಲಸಗಳನ್ನು ಮಾಡಬೇಡಿ. ಯಜಮಾನರು ಎಷ್ಟೇ ದುಡಿತಿರ್ಲಿ, ಎಷ್ಟೇ ದೊಡ್ಡ ಶ್ರೀಮಂತರಾಗಿರ್ಲಿ, ಏನೇ ಆಗಿರಲಿ, ನಾವು ಒಂದು ಟೈಮಲ್ಲಾದರೂ ಬೇಜಾರಾಗಿರ್ತೀವಿ ಅವ್ರ ಹತ್ರ ದುಡ್ಡು ಕೇಳುವಾಗ. ಯಾಕಂತ ಅಂದರೆ ನಮಗೆ ಅವರು ಎಷ್ಟೇ ಚೆನ್ನಾಗಿ ಕೊಟ್ಟು ಮಾಡಿ ನೋಡಿಕೊಂಡ್ರು ಕೆಲವೊಂದು ಸರಿ ನಮಗೆ ಏನೋ ಒಂದು ಇಷ್ಟ ಆಗಿರುತ್ತೆ, ಅದನ್ನು ಅವರು ಕೊಡ್ಸೋದಕ್ಕೆ ಕೇಳಲ್ಲ. ಹಾಗೆ ನಮಗೆ ಏನೇ ಇಷ್ಟ ಆಗಿದ್ರು ಆ ವಸ್ತುನ ನಾವು ಆರಾಮಾಗಿ ಸ್ವತಂತ್ರವಾಗಿ ತಗೊಳ್ಳೋವಂಥ ಧೈರ್ಯ, ಅಥವಾ ಹೆಣ್ಮಕ್ಳು ದುಡಿತಾ ಇದ್ದರೆ ಅವರಿಗೊಂದು ಧೈರ್ಯ ಇರುತ್ತೆ. ಅಡ್ಡಿಲ್ಲ, ನಾನು ಒಂದು ಏನಕ್ಕಾದರೂ ನನ್ನ ಹತ್ರ ಈಗ ಹೋಗಲಿ, ಗಂಡನೇ ಏನೋ ಬಿಸ್ನೆಸ್ ಮಾಡ್ತಾಯಿದ್ರು, ಲಾಸ್ ಆದರು ಅಂದರೆ ನಾವು ದುಡಿತಾ ಇದ್ವಿ, ನಮ್ಮ ಕೈಲಿ ಸ್ವಲ್ಪ ದುಡ್ಡಿತ್ತು ಅಂದರೆ ಅವರನ್ನು ನಾವು ಮೇಲಕ್ಕೆ ಎತ್ಬೋದು. ಎಷ್ಟೋ ಸಲ ನನ್ನ ಜೀವನದಲ್ಲೂ ಹಾಗೆ ಆಗಿದೆ. ನಮ್ಮ ಮನೆಯವರು ಏನಾದರೂ ಅವರಿಗೆ ಫೈನಾನ್ಷಿಯಲಿ ಏನಾದರೂ ತೊಂದರೆ ಆದರೆ ನನ್ನ ದುಡಿಮೆಯಿಂದ ನಮ್ಮ ಒಂದು ಫ್ಯಾಮಿಲಿ ನಾನು ಎತ್ತಿದ್ದೀನಿ ಅಂತ ಹೇಳ್ಬೋದು. ಯಾಕಂದರೆ ನಾನು ಹೇಗಂದರೆ ಯಾವ್ಯಾವ ಕೆಲಸ ಮಾಡೋದಿಲ್ಲ ನಾನು ಅಂದರೆ, ನನಗೆ ಇಷ್ಟ ಆಗದೆ ಇರೋ ಕೆಲಸಗಳು ಯಾವುದು ಅಂತ ಹೇಳ್ತೀನಿ. ನಿಮಗೆ ಈ ಒಂದು ಟಿಪ್ಸ್ಗಳು ಇಷ್ಟ ಆದರೆ ಇವತ್ತಿಂದನೇ ಈ ಟಿಪ್ಸನ್ನು ಫಾಲೋ ಮಾಡಿ. ನೀವು ಒಂದು ವರ್ಷದಲ್ಲೇ ಎಷ್ಟು ಬೆಳಿತೀರಾ ಅಂತ ನೋಡಿ. ಫಸ್ಟ್ನೇದಾಗಿ, ಈ ಮೊದಲೆಲ್ಲ ಹೇಗಿತ್ತು ಅಂದರೆ ಈ ಮೊಬೈಲ್ ಎಲ್ಲ ಇರ್ತಿರ್ಲಿಲ್ಲ. ಹೆಣ್ಮಕ್ಳು ಏನು ಮಾಡ್ತಿದ್ರು ಅಂದರೆ ಬೆಳಗ್ಗೆ ಬೇಗ ಕೆಲಸ ಆದಮೇಲೆ, ಅಥವಾ ಈ ನೀರು ತುಂಬಕ್ಕೆ ನೀರಿನಲ್ಲಿ ಹತ್ರ ಹೋದಾಗಲೋ, ಅಥವಾ ಬಟ್ಟೆ ಒಗೆಯೋಕ್ಕೆ ಕೆರೆ ಹತ್ರ ಹೋದಾಗಲೋ, ಅಥವಾ ಇನ್ನೆಲ್ಲೋ ಲೇಡೀಸ್ ಸೇರಿದಾಗ ಬೇರೆ ಮನೆ ವಿಷಯಗಳನ್ನು ನಾವು ಮಾತಾಡ್ತಾ ಅಲ್ಲಿ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ. ಈಗ ಸ್ವಲ್ಪ ಅಪ್ಡೇಟ್ ಆಗಿದ್ದಾರೆ. ಹೇಗಂದರೆ ಎಲ್ಲ ಲೇಡೀಸ್ ಕೈಯಲ್ಲೂ ಮೊಬೈಲ್ ಫೋನ್ ಬಂದಿದೆ. ಅಲ್ಲಿ ಒಂದೇ ಸಮನೆ ರೀಲ್ಸ್ ನೋಡೋದು, ರೀಲ್ಸನ್ನು ಸ್ಕಿಪ್ ಮಾಡಿ ನೋಡ್ತಾನೇ ಇರೋದು, ಅಥವಾ ಬೇರೆಯವ್ರ ವೀಡಿಯೋಸ್ಗಳನ್ನ ನೋಡೋದು. ಈಗ ಬೇರೆಯವ್ರ ವೀಡಿಯೋಸ್ ನೋಡಿ, ರೀಲ್ಸನ್ನು ನಾವು ಅತಿಯಾಗಿ ನೋಡಬಾರ್ದು. ಯಾಕಂದರೆ ರೀಲ್ಸಲ್ಲಿ ಏನೂ ಸಹ ತಿಳ್ಕೊಳ್ಳೋಂಥದ್ದಿರಲ್ಲ. ರೀಲ್ಸಲ್ಲಿ ಇರುತ್ತೆ, ಅದು ನಾವು ತಿಳ್ಕೊಳ್ಳೋ ಅಂಥದ್ದನ್ನು ನೋಡ್ತಾ ಇರಲ್ಲ. ನಮಗೆ ಅದು ಯೂಸೇ ಆಗಲ್ಲ ಅಂಥ ವೀಡಿಯೋಸ್ಗಳನ್ನ ನೋಡ್ತಾ ಇರ್ತೀವಿ. ನಾವೀಗ ಬೇರೆಯವ್ರ ವಿಡಿಯೋ, ಬೇರೆಯವ್ರ ರೀಲ್ಸು ನೋಡ್ತಾ ಅವ್ರನ್ನ ಬೆಳೆಸ್ತೀವಿ, ಬಿಟ್ಟರೆ ನಾವು ಅಲ್ಲೇ ಇರ್ತೀವಿ. ನಾನು ಹೇಳೋದು, ನಾನು ಸಹ ರೀಲ್ಸ್ ನೋಡ್ತೀನಿ. ಹಾಗಂತ ಮೇಡಮ್ ನೀವು ನೋಡಲ್ವಾ ಅಂತ ಕೇಳ್ಬೋದು. ನಾನು ನೋಡ್ತೀನಿ, ನನಗೆ ಅದರಿಂದ ಉಪಯೋಗ ಆಗಬೇಕು ಅಂಥ ವೀಡಿಯೋಸ್ಗಳನ್ನು ನೋಡ್ತೀನಿ. ಯಾಕಂದರೆ ನಾವು ಒಂದು 10 ನಿಮಿಷ ಟೈಮನ್ನ ಒಂದು ವಿಡಿಯೋ ನೋಡೋಕ್ಕೋ ಅಥವಾ ರೀಲ್ಸ್ ನೋಡೋಕ್ಕೋ ನಾವು ಕೊಡ್ತೀವಿ ಅಂತಂದರೆ, ಅದರಿಂದ ನಾವು ಅದು ಯೂಸ್ ಆಗಬೇಕು, ಆ ಟೈಮು ಯೂಸ್ ಆಗಬೇಕು, ಅದು ನಮಗೆ ಏನಾದರೂ ಅರ್ನಿಂಗ್ಸ್ ತಂದು ಕೊಡೋ ಅಂಥದ್ದು ಇರಬೇಕು. ಈಗ ನಾನು ಉದಾಹರಣೆ ಹೇಳೋದಂದ್ರೆ, ನೀವು ಒಂದು ಟೈಲರಿಂಗ್ ಮಾಡ್ತಿದ್ದೀರ ಅಂದರೆ ಯಾವುದೋ ಒಂದು ಡಿಸೈನು, ಅದನ್ನು ದುಡ್ಡು ಕೊಟ್ಟು ಹೊರಗಡೆ ಕಲಿಯೋಕ್ಕೆ ಹೋದಾಗಲ ಅದು ಎಷ್ಟು ದುಡ್ಡು ತಗೊಳ್ತಾರೆ. ಅದೇ ನೀವು ಒಂದು ರೀಲ್ಸಲ್ಲಿ ನೋಡಿಬಿಟ್ಟು ಅದನ್ನು ಟ್ರೈ ಮಾಡಿ 4 ಜನ ಕಸ್ಟಮರ್ಗೆ ಹೊಲ್ಕೊಟ್ಟು ನೀವು ಫಸ್ಟ್ 350 ರೂಪಾಯಿ ತಗೊಳ್ತಿದ್ರಿ ಬ್ಲೌಸಿಗೆ. ಆ ರೀಲ್ಸನ್ನು ನೋಡಿಬಿಟ್ಟು ಆ ಡಿಸೈನನ್ನು ನೀವು ಸ್ಟಿಚ್ ಮಾಡಿಕೊಟ್ರಿ, ತುಂಬ ಚೆನ್ನಾಗಾಯಿತು, 500 ರೂಪಾಯಿ ಅಲ್ಲ 600 ರೂಪಾಯಿ ಅಂದರೂ ಕಸ್ಟಮರ್ ಕೊಡ್ತಿದ್ದಾರೆ ಅಂದರೆ ಎಷ್ಟು ಉಪಯೋಗ ಆಯಿತು ನೋಡಿ. ನೀವು 350 ರೂಪಾಯಿ ತಗೊಳ್ತಿದ್ದ ಜಾಗದಲ್ಲಿ 500-600 ರೂಪಾಯಿ ಬಂತು. ಇದು ಒಂದು ಅರ್ನಿಂಗ್ಸ್ ಮಾಡುವಂಥ ಒಂದು ಟೈಮ್ ಆಯಿತಾ. ಅದು ಬಿಟ್ಬಿಟ್ಟು ನಾವು ಮತ್ತೇನು ಮಾಡ್ತೀವಿ ಅಂತಂದರೆ, ಫ್ರೀ ಟೈಮ್ ಸಿಕ್ಕಾಗ, ಅಥವಾ ನಾವು ಪಾತ್ರೆ ತೊಳಿತಿರ್ಲಿ, ಬಟ್ಟೆ ಒಗಿತಿರ್ಲಿ, ಅಥವಾ ನೆಲ ಒರೆಸ್ತಾ ಇರಲಿ, ನಾವೇನು ಮಾಡ್ತೀವಿ, ಫೋನ್ ತೊಗೊಂಡು ಫೋನ್ ಮಾಡ್ತೀವಿ. ಅವಳು ಹಂಗೆ ಕಣೆ, ಇವಳು ಹಿಂಗೆ ಕಣೆ, ಅವಳು ಅತ್ತ ಹೊಂಡ್ಲು ಕಣೆ, ಅವಳು ಆ ಟೂರಿಗೆ ಹೋದ್ಲು ಕಣೆ, ಇಲ್ಲಿಗೆ ಬಂದ್ಲು ಕಣೆ, ಅವಳು ಹೆಂಗೆ ಇಂಪ್ರೂವ್ಮೆಂಟ್ ಆದೋ ಏನೋ ಕಣೆ, ಎಂತ ಮಾಡ್ತಾಳೆ ಏನೋ ಕಣೆ, ಈ ರೀತಿ ನಾವು ಬೇಡದೇ ಇರೋ ವಿಚಾರಗಳನ್ನು ಮಾತಾಡ್ತಾ ಹೋಗ್ತೀವಿ. ನಾವು ತಿಳ್ಕೊಬೇಕು, ಪಾಪ ಅವ್ರು ಏನೋ ಒಂದು ಬಿಸ್ನೆಸ್ ಮಾಡಿ ಬೆಳೆದಿದ್ದಾರೆ. ಈಗ ಒಂದು ಉದಾಹರಣೆ ತಗೊಳ್ಳೋಣ, ಒಂದು ಬಟ್ಟೆ ಬಿಸ್ನೆಸ್ಸೇ ಮಾಡ್ತಾ ಇದ್ದಾರೆ ಅವರು ಅಂದಾಗ, ಚೆನ್ನಾಗಾದ್ರು ಅಂದರೆ ಅವ್ರು ಅಷ್ಟೇ ಸ್ಟ್ರಗಲ್ ಮಾಡಿರ್ತಾರೆ. ರಾತ್ರಿ ಆಗಲೂ ವೀಡಿಯೋಸ್ಗಳು ಹಾಕಿರ್ತಾರೆ, ಅಥವಾ ಕಸ್ಟಮರನ್ನು ಹುಡುಕ್ಬಿಟ್ಟು ಅವ್ರಿಗೆ ಒಳ್ಳೊಳ್ಳೆ ಕ್ವಾಲಿಟಿ ಬಟ್ಟೆ ಕೊಟ್ಟಿರ್ತಾರೆ. ಬಟ್ಟೆ ಹುಡ್ಕೋಕ್ಕೋಸ್ಕರ ಅವರು ಎಷ್ಟೊಂದು ಕಡೆ ಹೋಗಿರ್ತಾರೆ. ಸ್ಟ್ರಗಲ್ ಮಾಡ್ದೇ ಯಾವ ಬಿಸ್ನೆಸ್ ಆಗಲಿ ಇಂಪ್ರೂವ್ಮೆಂಟ್ ಆಗಲ್ಲ. ನಾವು
ಫಸ್ಟು ನಾವು ಬಿಸ್ನೆಸ್ ಶುರು ಮಾಡಲಿ, ಟೈಲರಿಂಗ್ ಸ್ಟಾರ್ಟ್ ಮಾಡಲಿ, ಅಥವಾ ಬ್ಯೂಟಿ ಪಾರ್ಲರ್ ಸ್ಟಾರ್ಟ್ ಮಾಡಲಿ, ಅಥವಾ ನಾವೊಂದು ಟ್ಯೂಷನ್ ಸ್ಟಾರ್ಟ್ ಮಾಡ್ತೀವಿ, ಅಥವಾ ನಾವು ಸ್ವಂತವಾಗಿ ಏನೇ ಸ್ಟಾರ್ಟ್ ಮಾಡಿದ್ರು, ಸ್ವಂತವಾಗಿ ಸ್ಟಾರ್ಟ್ ಮಾಡಿದ್ದೀವಿ ಅಂದರೆ ಅದರಲ್ಲಿ ಸ್ಟ್ರಗಲ್ ಅನ್ನೋದು ಇರಲೇಬೇಕು. ಇಲ್ಲ ಅಂತಂದರೆ ನಿಜವಾಗ್ಲೂ ಅಲ್ಲಿ ಇಂಪ್ರೂವ್ಮೆಂಟ್ ಆಗೋಕ್ಕಾಗಲ್ಲ. ನಾವು ಬೇರೆಯವ್ರನ್ನ ನೋಡಿಬಿಟ್ಟು ಹೊಟ್ಟೆ ಕಿಚ್ಚು ಪಡೋದಕ್ಕಿಂತ ನಾವೇ ಸ್ಟ್ರಗಲ್ ಮಾಡೋಣ ಫ್ರೆಂಡ್ಸ್. ನಾನು ಹೇಗಂದ್ರೆ ನಾನು ಬೇರೆಯವರು ಅವರು ಚೆನ್ನಾಗಾದ್ರು ಅಂದರೆ ನಾನು ಖುಷಿ ಪಡ್ತೀನಿ, ನಾನು ಅದೇ ರೀತಿ ಮಾಡಬೇಕು ಅಂತ ಅಂದ್ಕೊಳ್ತೀನಿ, ಆದರೆ ಹೊಟ್ಟೆ ಕಿಚ್ಚು ಪಡೋದಿಲ್ಲ. ಅಷ್ಟು ಚೆನ್ನಾಗಿ ಮಾಡಿದ್ರಲ್ಲ ಅಂತ. ನನಗೆ ತುಂಬ ಜನ ನಮ್ಮ ಮನೆಗೆ ಬಟ್ಟೆ ಹೊಲ್ಸಕ್ಕೆ ಬರೋರಾಗಿರ್ಬೋದು, ನನ್ನ ನೋಡಿರೋರಾಗಿರ್ಬೋದು ಹೇಳ್ತಾರೆ, ನೀ ಹೇಗೆ ಇದನ್ನೆಲ್ಲ ಹೇಗೆ ಮೇಂಟೈನ್ ಮಾಡ್ತೀಯಾ, ನೀ ಯಾವಾಗಲೂ ಏನೋ ಒಂದು ಐಡಿಯಾ ಮಾಡ್ತಾ ಇರ್ತೀಯಲ್ಲ, ಏನೋ ಒಂದು ನಿನ್ನ ತಲೆಯಲ್ಲಿ ಓಡ್ತಾ ಇರುತ್ತಲ್ಲ ಅಂತಾರೆ. ಹೌದು, ನಾನು ಪಾತ್ರೆ ತೊಳಿತಿರ್ಬೇಕಾಗಿರ್ಬೋದು, ಅಡುಗೆ ಮಾಡ್ತಿರ್ಬೇಕಾಗಿರ್ಬೋದು, ಅಥವಾ ಮನೆ ಕೆಲಸ ಮಾಡ್ತಿರ್ಬೇಕಾಗಿರ್ಬೋದು, ಬೇರೆಯವರು ಹೇಗೆ ಇಂಪ್ರೂವ್ಮೆಂಟ್ ಆದರೂ ಅವ್ರನ್ನ ನೋಡಿ ಹೊಟ್ಟೆ ಉರಿಸ್ಕೊಂಡು ಅದನ್ನು ನಾನು ಯೋಚನೆ ಮಾಡಲ್ಲ. ನಾನು ಚೆನ್ನಾಗಾಗಬೇಕು, ನಂಗೆ ಇಷ್ಟೆಲ್ಲ ಪ್ರಾಬ್ಲಮ್ಸ್ ಇದೆ, ಅದರಿಂದ ನಾನು ಚೆನ್ನಾಗಾಗಬೇಕು, ನನ್ನ ಸಾಲಗಳು ತೀರಬೇಕು, ಅಥವಾ ನನಗೆ ಕೆಲವೊಂದು ಆಸೆಗಳಿರುತ್ತೆ, ಏಮ್ಸ್ ಇರುತ್ತಲ್ವ, ಅದನ್ನು ನಾನು ಪೂರೈಸ್ಕೋಬೇಕು ಅಂದರೆ ನಾನು ಒಳ್ಳೊಳ್ಳೆ ಐಡಿಯಾಗಳನ್ನು ಹುಡುಕ್ತಾ ಇರ್ತೀನಿ. ಅದು ಬಿಟ್ಟು ಅವಳು ಹೆಂಗೆ ಇಂಪ್ರೂವ್ಮೆಂಟ್ ಆದ್ದು, ಇವಳು ಹೆಂಗೆ ಇಂಪ್ರೂವ್, ಅಯ್ಯೋ ಆ ಥರ ಎಲ್ಲ ಹೊಟ್ಟೆ ಕಿಚ್ಬಿಟ್ರೆ ನಾವು ಇನ್ನೂ ಕೆಳಗೆ ಹೋಗ್ತೀವಿ ಬಿಟ್ಟರೆ ನಾವು ಬೆಳೆಯೋದಕ್ಕೆ ಸಾಧ್ಯನೇ ಇಲ್ಲ. ನಾವು ಬೆಳಿಬೇಕು ಅಂತಂದರೆ ಒಳ್ಳೊಳ್ಳೆ ವೀಡಿಯೋಸ್ಗಳನ್ನು ನೋಡಿ, ಮತ್ತು ನಿಮಗೆ ಐಡಿಯಾಗಳಿದ್ರೆ ಅದನ್ನು ಬರೆದಿಟ್ಕೊಳ್ಳಿ. ಯಾಕಂದರೆ ನಾವೀಗ ಇವತ್ತೊಂದು ಐಡಿಯಾಸ್, ಮತ್ತೊಂದು ಫ್ರೆಂಡ್ಸ್ ನಾನು ಏನು ಮಾಡ್ತೀನಿ ಅಂದರೆ, ನನಗೆ ಏನಾದರೂ ಒಂದು ಹೊಸದಾಗಿ ಐಡಿಯಾ ಮಾಡ್ತೀನಿ ಅಂದರೆ ಅದನ್ನು ಇವತ್ತು ನನ್ನ ತಲೆಗೆ ಬಂತು ಅಂತಂದರೆ, ನನಗೆ ಮೊದಲೆಲ್ಲ ಏನು ಸ್ವಭಾವ ಇತ್ತು ಅಂದರೆ, ಇವತ್ತು ನನ್ನ ತಲೆಗೆ ಏನೋ ಒಂದು ಹೊಸ ಐಡಿಯಾ ಬಂತು ಅಂದರೆ ಅದು ನಾಳೆನೇ ಮಾಡಬೇಕು, ಆಗ ನಾನು ಫೇಲ್ಯೂರ್ ಆಗ್ತಿದ್ದೆ. ಈಗ ಒಂದು 2 ವರ್ಷದ ಹಿಂದೆ 3 ವರ್ಷದ ಹಿಂದೆ ಇರ್ಬೋದು, ನನಗೆ ಇವತ್ತೊಂದು ಐಡಿಯಾ ಏನೋ ಮಾಡಬೇಕು ಅಂತ ಐಡಿಯಾ ಬಂತು ಅಂದರೆ ನಾನು ಮನೆಯವ್ರಿಗೊಂದು ಹೇಳ್ತಿದ್ದೆ, ಅವ್ರು ಹ್ಞೂ ಅನ್ಲಿ ಬಿಡಲಿ, ನನಗೆ ಅದನ್ನು ದಿಢೀರಂತ ಮಾಡ್ತಿದ್ದೆ, ಅದರಲ್ಲಿ ಲಾಸ್ ಆಗ್ತಿತ್ತು ನನಗೆ. ಈಗ ಹಾಗೆ ಮಾಡಲ್ಲ. ಈಗ ಒಂದು 2-3 ವರ್ಷದಿಂದ ಏನು ಮಾಡ್ತೀನಿ ಅಂತಂದರೆ, ನನಗೇನೋ ಒಂದು ನಾನು ಅಡುಗೆ ಮಾಡ್ತಿರ್ಬೇಕಾದ್ರೂ, ಅಥವಾ ಬಟ್ಟೆ ಒಗಿತಿರ್ಬೇಕಾದ್ರೂ, ಪಾತ್ರೆ ತೊಳಿತಿರ್ಬೇಕಾದ್ರೂ ನನಗೆ ಏನೋ ಒಂದು ಐಡಿಯಾ ಬಂತು, ವಿಡಿಯೋ ನೋಡಿದ್ನೋ ಅಥವಾ ಏನೋ ಐಡಿಯಾ ಬಂತು ಅಂದಾಗ ಅದನ್ನು ಫಸ್ಟ್ ಬರೆದಿಟ್ಕೊಳ್ತೀನಿ. ಆಮೇಲೆ ಥಿಂಕ್ ಮಾಡ್ತೀನಿ, ಯೋಚನೆ ಮಾಡ್ತೀನಿ, ಅದ್ರ ಬಗ್ಗೆ ವೀಡಿಯೋಸ್ಗಳನ್ನು ಸ್ವಲ್ಪ ಸರ್ಚ್ ಮಾಡಿ ನೋಡ್ತೀನಿ. ಗೂಗಲ್ ಆಗಿರ್ಬೋದು, ಯೂಟ್ಯೂಬ್ ಆಗಿರ್ಬೋದು, ಇನ್ಸ್ಟಾಗ್ರಾಮ್, ಎಲ್ಲದರಲ್ಲೂ ಆ ವೀಡಿಯೋಸ್ಗಳನ್ನು ನೋಡ್ತೀನಿ. ಬೇಡದಿರೋ ವೀಡಿಯೋಸ್ ಅಂತ ನಾನು ನೋಡೋದಕ್ಕೆ ಹೋಗಲ್ಲ, ಅದನ್ನು ನಾನು ತೆಗೆದಾಕ್ಬಿಡ್ತೀನಿ. ಅದು ನೋಡಿಬಿಟ್ಟು ಹೇಗೆ ನಾನು ಅದನ್ನು ಮಾಡಿದ್ರೆ ವರ್ಕೌಟ್ ಆಗುತ್ತಾ ಅನ್ನೋದ್ರ ಬಗ್ಗೆ 1 ವರ್ಷ ಅದ್ರ ಬಗ್ಗೆ ಯೋಚನೆ ಮಾಡ್ತೀನಿ. ಈಗೂ ನನ್ನಲ್ಲಿ ತುಂಬ ಐಡಿಯಾಸ್ಗಳಿದೆ, 2-3 ಐಡಿಯಾಸ್ ಇದೆ, ಅದ್ರ ಬಗ್ಗೆ ಫುಲ್ಲು ಸರ್ಚ್ ಮಾಡ್ತಾ ಇದ್ದೀನಿ. ಅದು ಮತ್ತೆ ನಾವು ಒಂದು ಕೆಲಸ ಮಾಡ್ತಿದ್ದೀವಿ ಅಂದರೆ ಒಂದು ಕೆಲಸದಲ್ಲೇ ಯಾವತ್ತೂ ಇರಬೇಡಿ. ನೀವು ಟೈಲರಿಂಗ್ ಮಾಡ್ತಿದ್ರಿ ಅಂದರೆ ಅದ್ರ ಜೊತೆಗೆ ಇನ್ನೂ 1-2 ಕೆಲಸನ ಆ್ಯಡ್ ಮಾಡ್ಕೊಳ್ಳಿ. ಆಗ ಒಂದರಲ್ಲಿ ನಮಗೆ ಸ್ವಲ್ಪ ಕಡಿಮೆ ಆದರೂ ಇನ್ನೊಂದರಲ್ಲಿ, ಅಂದರೆ ಈಗ ಹೇಗಂದರೆ ಈಗಿಂದು ದುನಿಯಾ ಹೇಗಿದೆ ಅಂದರೆ, ಈಗ ಒಬ್ಬ ಟೈಲರ್ ಇದ್ದರೂ ಒಂದು ಏರಿಯಾದಲ್ಲಿ ಅಂದರೆ ಅವಳಿಗೆ ಚೆನ್ನಾಗಿ ಬಟ್ಟೆ ಬರ್ತದೆ ಅಂದರೆ ಅಲ್ಲೇ 4-5 ಜನ ಟೈಲರ್ಸ್ಗಳು ಉಟ್ಕೊಬಿಡ್ತಾರೆ. ಅವಾಗ ಬಟ್ಟೆ ಬರೋದೇ ಇಲ್ಲ. ಬಟ್ಟೆ ಬರೋದಿಲ್ಲಲ್ಲ, ಚೆನ್ನಾಗಿ ಬಂದರೆ ಬರುತ್ತೆ, ಸ್ವಲ್ಪ ಕಡಿಮೆ ಆಗೋದು. ಅಂದರೆ ಈಗ ನಾವು ಹೇಗಂದರೆ 250ಕ್ಕೆ ನಾವು ಬ್ಲೌಸ್ ಹೊಲಿತಿದ್ದೀವಿ ಅಂದರೆ 150 ರೂಪಾಯಿಗೆ ಹೊಲ್ದು ಕೊಡೋರು ಬಂದ್ಬಿಡ್ತಾರೆ ಈಗ. ಆ ಥರ ಈಗ ಹೇಗಂದರೆ ಒಂದೊಂದ್ಸರಿ ಈ ಥರ ಎಲ್ಲ ಆಗ್ಬಿಡುತ್ತೆ. ಅದಕ್ಕೆ ನೀವು ಅದ್ರ ಜೊತೆಗೇನೆ ಈಗ ಟೈಲರಿಂಗ್ ಮಾಡ್ತಾ ಇದ್ರೆ, ನಿಮಗೆ ಟೈಮ್ ಇದ್ದರೆ ಅದ್ರ ಜೊತೆಗೆ ಇನ್ನೊಂದು ಬಿಸ್ನೆಸ್ ಮಾಡಿ, ಅಥವಾ ಇನ್ನೊಂದು ಆ ಜಾಗದಲ್ಲಿ ನಿಮಗೆ ಏನು ವರ್ಕ್ ಆಗುತ್ತೋ ಆ ಥರ ಮಾಡಿ. ಯಾಕಂದರೆ ಒಂದರಲ್ಲೇ ಇದ್ದು ನಾನು ತುಂಬ ಸಮಸ್ಯೆಗಳನ್ನು ಎದುರಿಸಿದಂತಹ ಸ್ಥಿತಿ ತುಂಬಾ ಇದೆ. ಈಗ ಹಾಗೆ ಮಾಡಲ್ಲ. ಈಗ ಏನು ಮಾಡ್ತೀನಿ ಅಂದರೆ, ಯಾವುದಾದ್ರೂ ಒಂದು ಐಡಿಯಾ ಬಂತು ಅಂದರೆ ಅದ್ರ ಬಗ್ಗೆ ನಾನು ಯಾರ ಹತ್ರನೂ ಕೇಳಕ್ಕೆ ಹೋಗಲ್ಲ ಫ್ರೆಂಡ್ಸ್. 100 ಜನರ ಹತ್ರ ಕೇಳಿ, ನೀವು 100 ಜನನೂ ಒಂದೊಂದು ಐಡಿಯಾಸ್ಗಳನ್ನ ಕೊಡ್ತಾರೆ. ಕೆಲವ್ರು ಮಾಡಲೇಬೇಡಿ ಅಂತಾರೆ. ಆ ಮಾಡಲೇಬೇಡಿ ಅನ್ನೋ ಅಂಥ ಒಂದು ಅಂದಾಗ ನಮ್ಮ ಮನಸ್ಸು ಕುಗ್ಗೋಗುತ್ತೆ. ಅದ್ರ ಬದಲು ನೀವು ಮಾಡೋ ಕೆಲಸ ಸಕ್ಸಸ್ ಆಗತ್ತಾ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ ನಂತರದಲ್ಲಿ ಡಿಸಿಷನ್ ತಗೊಳ್ಳಿ. ಇಂಪಾರ್ಟೆಂಟ್ ಇರೋರಿಗೆ ಮನೇಲಿ ಹೇಳಿ, ಹಾಗೆ ಮಾಡ್ತಾ ಹೋಗಿ. ಅದು ಬಿಟ್ಟು ನೀವು ಕೆಲಸ ಆದ ತಕ್ಷಣ ಅಕ್ಕಪಕ್ಕದವ್ರ ಮನೆ ಹತ್ರ ಬೇರೆ ವಿಷಯ ಮಾತಾಡೋದಾಗಲಿ, ಫೋನಲ್ಲಿ ಮಾತಾಡೋದಾಗಲಿ, ಅಥವಾ ನಾವು ಬರೀ ಊಟ ಮಾಡಿದ್ಯೋ, ಮನೆ ಕೆಲಸ ಮಾಡಿದ್ಯೋ, ಅಡುಗೆ ಮಾಡಿದ್ಯೋ, ಮಲ್ಕೊಂಡ್ಯೋ, ಈ ರೀತಿ ಮಾಡಬೇಡಿ. ಈಗ ಟೈಲರ್ ಕೆಲಸನೇ ಮಾಡ್ತಾ ಇದ್ದೀರಾ, ಇನ್ನು ಜೂನ್ ಜುಲೈ ಆಗಸ್ಟಲ್ಲಿ ನಿಮಗೆ ಅಷ್ಟೊಂದು ಬಟ್ಟೆಗಳು ಬರ್ತಿಲ್ಲ ಅಂತಂದರೆ ನೀವು ಏನು ಮಾಡಿ ಅಂತಂದರೆ, ಹೊಸದಾಗಿ ಏನಾದರೂ ಕಲಿಯೋದಕ್ಕೆ ಸೇರ್ಕೊಳ್ಳಿ. ಕಡಿಮೆ ಇದರಲ್ಲಿ ಇಲ್ಲಾಂದರೆ ಫ್ರೆಂಡ್ಸ್ ನೀವು ಎಲ್ಲೂ ಬೇಡ. ಈಗಂತೂ ಯೂಟ್ಯೂಬ್ ನೋಡಿ ಆರಾಮ, ಅಂದರೆ ನಿಮಗಷ್ಟು ಒಂದು ನಿಮ್ಮ ಮನಸ್ಸು ಅದ್ರ ಕಡೆ ಗಮನ ಕೊಟ್ಟು ಕುಚ್ಚು ಹಾಕೋದ್ರಿಂದ ಎಷ್ಟು ದುಡ್ಡು ಮಾಡ್ತಾರೆ ಇವಾಗ. ಆಮೇಲೆ ನಿಮ್ಗೆ ಇನ್ನೊಂದು ಸ್ವಲ್ಪ ಇನ್ವೆಸ್ಟ್ ಮಾಡಬೇಕು ಅನ್ನೋಂಗಿದ್ರೆ ಬಟ್ಟೆಗಳನ್ನು ತಂದು ಸೇಲ್ ಮಾಡ್ಬೋದು. ಬಟ್ಟೆಗಳನ್ನು ತಂದು ಸೇಲ್ ಮಾಡೋದು ಅಷ್ಟೊಂದು ಸುಲಭ ಇಲ್ಲ ಫ್ರೆಂಡ್ಸ್, ತುಂಬಾ ಕಷ್ಟ ಇದೆ. ಯಾಕಂದರೆ ನಾವು ಏನು ಮಾಡಬೇಕು, ಯಾವುದಕ್ಕೂ ತಾಳ್ಮೆ ಕಳ್ಕೊಬಾರ್ದು. ಮತ್ತು ನಾವೀಗ ಹೇಗೆ ಈಗ ಕೇಳ್ಬೋದು ತುಂಬ ಜನ, ಅಕ್ಕ ನಾವು ಒಂದು ಕೆಲಸದಲ್ಲಿ ಗ್ರೋತ್ ಆಗಬೇಕು, ಚೆನ್ನಾಗಿ ಬೆಳಿಬೇಕು ಅಂದರೆ ಏನು ಮಾಡಬೇಕು ಅಂತೇಳಿ. ನೀವು ಯಾವ ಕೆಲಸನ ಮಾಡ್ತಾ ಇರ್ತೀರಾ, ಎಕ್ಸಾಂಪಲ್ಲು ನೀವು ಟೈಲರಿಂಗ್
ಟೈಲರಿಂಗೇ ಮಾಡ್ತಾ ಇದ್ದೀರಾ ಅಂತ ಅನ್ಕೊಳ್ಳಿ. ಟೈಲರಿಂಗ್ ಮಾಡ್ತಾ ಇದ್ರೆ ನೀವು ಅದ್ರ ಬಗ್ಗೆನೇ ಥಿಂಕ್ ಮಾಡ್ತಾ ಇರಬೇಕು, ಐಡಿಯಾಸ್ಗಳನ್ನು ಹುಡುಕ್ತಾ ಇರಬೇಕು. ಅದನ್ನ ಬಿಟ್ಟು ನೀವು ಬೇರೆ ಕಡೆ ಹೋಗ್ಬಿಟ್ರೆ ಅಂದರೆ ಐಡಿಯಾಸ್ಗಳು ಯಾವುದು ಬರೋದೇ ಇಲ್ಲ. ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡಿದ್ದೀರ ಅಂದರೆ ಅದ್ರ ಬಗ್ಗೆ ನಾನು ಏನು ವಿಡಿಯೋ ಹಾಕಲಿ, ನಾಳೆ ಏನು ವಿಡಿಯೋ ಹಾಕಲಿ, ಏನು ಅಂತೇಳಿ ಅದ್ರ ಬಗ್ಗೆನೇ ವಿಡಿಯೋಸ್ಗಳನ್ನು ನೋಡ್ತಾ ಬನ್ನಿ, ಮಾಡ್ತಾ ಬನ್ನಿ. ಆಗ ನಿಮಗೆ ಆಗುತ್ತೆ. ಮತ್ತೆ ನಾನು ಹೇಳೋದು, ನೀವು ಟೈಲರ್ ಆಗಿರಿ ಅಥವಾ ಹೌಸ್ ವೈಫ್ ಆಗಿರಿ ಅಥವಾ ನೀವು ಕುಚ್ಚಾಗ್ತೀರಿ, ಬಟ್ಟೆ ಸೇಲ್ ಮಾಡ್ತೀರಿ, ಒಂದು ನೋಟ್ ಬುಕ್ ಅಂತೂ ಬೇಕೇ ಬೇಕು. ನನ್ನ ಹತ್ರ ಒಂದಲ್ಲ, ಒಂದು 6-7 ಇದೆ ಬರ್ದಿಟ್ಕೊಳ್ಳೋಕ್ಕೆ. ಆ ಥರ ನನಗೆ ಏನೇ ಆದ್ರೂ ಬರ್ದಿಡೋ ಅಂತ ಹುಚ್ಚು, ಬರ್ದಿಡ್ಬೇಕು. ಆಗ ನಿಮಗೆ ಯಾವುದಕ್ಕೆ ಏನು ಲೆಕ್ಕ. ನನಗೆ ಫ್ರೆಂಡ್ಸ್, ನಾನು ಹಳೆ ವಿಡಿಯೋಗಳು ನೋಡಿದರೆ ಗೊತ್ತಿರುತ್ತೆ ನಾನು ಎಷ್ಟೊಂದು ಸಾಲ ಇತ್ತು ಅಂತ ಬೇಜಾರ ಮಾಡಿಕೊಂಡು ನಾನು ಅರ್ನಿಂಗ್ಸನ್ನು ತೋರಿಸಿದ್ದೆ. ನಾನು ಅದನ್ನೆಲ್ಲ ಬರ್ಕೊಂಡೆ. ಫಸ್ಟು ನಾನು ಜಾಸ್ತಿ ಬಡ್ಡಿ ಇರೋ ಸಾಲನೆಲ್ಲ ತೀರಿಸ್ತಾ ಬಂದೆ. ನಂತರ ಕಡಿಮೆ ಬಡ್ಡಿ. ಈಗ ಸಾಲಗಳ ಸವಾಸನೆ ಬೇಡ ಅಂತ ಎಲ್ಲ ತೀರಿಸಿದ್ದೀನಿ. ಈಗ ನನಗೆ ಇನ್ನೂ 1-2 ಏಮ್ಸ್ ಇದೆ. ಅಂದರೆ ನನಗೆ ಈ ಸಾಲಗಳು ತೀರ್ಸೋಕ್ಕೂ ಮುಂಚೆನೇ ಆ ಆಸೆಗಳನ್ನು ಈಡೇರಿಸ್ಕೊಳಕ್ಕೆ ಹೋದರೆ ಇನ್ನಷ್ಟು ಸಾಲ ಮಾಡ್ಕೊಳ್ತೀನಿ. ಅದಕ್ಕೆ ನಾನೊಂದು ತೀರ್ಮಾನ ಮಾಡಿದೆ, ಫಸ್ಟು ನನ್ನ ಸಾಲಗಳನ್ನು ತೀರಿಸ್ಕೊಳ್ಳೋಣ. ಫಸ್ಟ್ ಎಲ್ಲ ಸಾಲ ಕ್ಲಿಯರ್ ಆದರೆ ನನ್ನ ಒಂದು ದೊಡ್ಡ ಆಸೆ ಇದೆ, ಅದು ನಾನು ಹೇಳ್ತೀನಿ, ಅದು ಹೀಗೆ ಹೇಳಲ್ಲ. ಅದಕ್ಕೆ ಬೇಕಾದ್ರೆ ಹೊಸದಾಗಿ ಸಾಲ ಮಾಡಿ ಅದ್ರ ಬಗ್ಗೆ, ಆ ಸಾಲ ತೀರ್ಸೋದ್ರ ಬಗ್ಗೆನೇ ಗಮನ ಕೊಡೋಣ ಅಂದ್ಬಿಟ್ಟು ಫಸ್ಟ್ ಎಲ್ಲ ಸಾಲ ತೀರಿಸ್ಕೊಂಡೆ. ಹೀಗೆ ನಾವು ಸುಮ್ಮನೆ ಬೇಡದೇ ಇರೋ ವಿಚಾರಗಳ ಬಗ್ಗೆ ಮಾತಾಡ್ಕೊಳ್ಳೋದು ಅಥವಾ ಬೇಡದೇ ಇರೋದಕ್ಕೆ ಹೋಗೋದು, ಅದೆಲ್ಲ ಮಾಡಿದಾಗ ನಮಗಿರೋ ಪ್ರಾಬ್ಲಮ್ಸ್, ನಮ್ಮ ಮನೆಯಲ್ಲಿರೋ ಒಂದು ಸಮಸ್ಯೆ, ನಮಗೆ ಆಗಬೇಕಾಗಿರೋ ಒಂದು ಕೆಲಸಗಳ ಬಗ್ಗೆ ಮರ್ತು ಬಿಡ್ತೀವಿ, ಬೇರೆ ಏನೇನೋ ಮಾಡ್ತಾ ಹೋಗ್ತೀವಿ. ಹೆಣ್ಮಕ್ಳದಷ್ಟೇ. ಅಥವಾ ಇನ್ಯಾರೋ ಏನೋ ಮಾಡಿದ್ರು ಅಂತ ಹೇಳ್ಬಿಟ್ಟು ನೀವು ಹೊಟ್ಟೆ ಕಿಚ್ಚಬಾರ್ದು. ನನ್ನಿಂದ ಏನಾಯ್ತು, ಒಂದೊಂದು ಹೆಣ್ಮಕ್ಳು ಕೈಯಲ್ಲೂ ಒಂದೊಂದು ಕ್ರಿಯೇಟಿವ್ ಮೈಂಡ್ ಇದ್ದೇ ಇರುತ್ತೆ. ಒಬ್ರು ಅಡುಗೆ ಚೆನ್ನಾಗಿ ಮಾಡಿದ್ರೆ, ಒಬ್ರು ಈ ಆರ್ಟ್ ಆ ಥರ ಚೆನ್ನಾಗಿ ಮಾಡ್ತೀವಿ. ಏನೋ ಒಂದು ಕಲೆ ಇರುತ್ತೆ, ನಿಮ್ಮಲ್ಲಿ ಏನು ಕಲೆ ಇರುತ್ತೆ ಅನ್ನೋದನ್ನ ನೀವೇ ಹುಡ್ಕೊಬೇಕು. ನಿಮ್ಮಲ್ಲಿ ಏನೋ ಇದೆ ಅಂತ ಹೇಳ್ಬಿಟ್ಟು ಬೇರೆಯವ್ರು ಬಂದೇ ನಿನಗೆ ಇಷ್ಟೊಂದು ಚೆನ್ನಾಗಿ ಟ್ಯಾಲೆಂಟ್ ಇದೆಯಾ, ಮಾಡು ಅಂತ ಯಾರು ಮಾಡಿಸಲ್ಲ ಫ್ರೆಂಡ್ಸ್. ಈಗ ನೀವು ಅಂದರೆ ಏನಕ್ಕೂ ಪ್ರಯೋಜನಕ್ಕೆ ಬಾರದೇ ಇರೋದನ್ನ ಹೇಳಿ ನಗಾಡ್ತಾರೆ. ಅದೇ ನೀವು ಪ್ರಯೋಜನಕ್ಕೆ ಬಂದು ಎಷ್ಟೋ ಟ್ಯಾಲೆಂಟ್ ನಿಮ್ಗೆ ಗುರುತಿಸಿದ್ರು ಸದ ಜನ ಹೇಳಲ್ಲ ನಿಮ್ಮ ಎದುರುಗಡೆ. ಬೇಕಾದರೆ ನೀವು ನೋಡಿ, ನೀವೇನಾದರೂ ಏನೋ ಲಾಸ್ ಆದರೆ ಏನಾದರೂ ಲಾಸ್ ಆದ್ಲಂತೆ, ಏನಾಯ್ತು ನಿಂಗೆ ಲಾಸ್ ಆಯಿತು ಹಂಗೆ ಅಂತ ಮಾತಾಡ್ತಾರೆ. ನೀವು ಚೆನ್ನಾಗಾದ್ರಿ 4 ಜನ ನಿಮ್ಮನ್ನು ಗುರುತಿಸೋ ರೀತಿ ಆದರೆ ಅಂದರೆ ಏನು ಕೇಳಲ್ಲ. ಅದೆಲ್ಲ ಗೊತ್ತಿದ್ದ ಥರ ನಿಮ್ಮ ಎದುರುಗಡೆ ಸುಮ್ಮನೆ ಇರ್ತಾರೆ. ಆ ಥರ ನನಗೆ ಎಷ್ಟೋ ಆಗಿದೆ, ನಾನು ಅಬ್ಸರ್ವ್ ಮಾಡಿದ್ದೀನಿ. ಆದರೆ ನಾನು ಅದನ್ನ ಬಗ್ಗೆ ಏನು ಚಿಂತೆ ಮಾಡಲ್ಲ. ನಂದು ಏನು ಅಂತಂದರೆ, ನಾನು ಬೆಳಿಬೇಕು, ನನಗೆ ಬೆಳವಣಿಗೆ ಬೇಕು, ನಾನೇನೋ ಮಾಡ್ಬೇಕು, ನಾನು ಕ್ರಿಯೇಟಿವ್ ಏನೋ ಮಾಡಬೇಕು, ಮಕ್ಕಳ ಏನೋ ಒಂದು ಅಷ್ಟೇ. ನಾನು ಬೇರೆಯವ್ರ ಮಕ್ಕಳು ಚೆನ್ನಾಗಿ ಆದ್ರೆ ಖುಷಿ ಪಡ್ತೀನಿ, ಅದಕ್ಕೆ ನಿಜವಾಗ್ಲೂ ನಾನು ಖುಷಿ ಪಡ್ತೀನಿ. ಹಾಗಾಗಿ ನಮ್ಮಲ್ಲಿರೋಂತಹ ಒಂದು ಏನು ಕಲೆನ ನಾವೇ ಹುಡುಕಿ ತೆಗಿಬೇಕು. ನನಗೆ ಈ ಟ್ಯಾಲೆಂಟ್ ಇದೆ, ಇದನ್ನ ನಾನು ಮಾಡ್ಕೊಂಡು ಹೋದ್ರೆ ನನಗೆ ಒಳ್ಳೇದಾಗತ್ತೆ. ಕೆಲವರಿಗೆ ಮಾತಾಡೋದಕ್ಕೆ ತುಂಬ ಚೆನ್ನಾಗಿ ಬರ್ತಾ ಇರುತ್ತೆ, ಅವರು ಯೂಟ್ಯೂಬ್ ಚಾನಲ್ ಎಲ್ಲ ಆರಾಮ ಮಾಡ್ಬೋದು. ಹೇಳೋ ಹಾಗೆ ನೀವು ಫ್ರೀ ಟೈಮಲ್ಲಿ ಒಂದ್ಸತಿ ನೀವೇನೂ ಮಾಡ್ತಾ ಇಲ್ಲ, ಬರೀ ಮನೇಲಿ ಅಡುಗೆ ಮಾಡ್ತಾ ಇದ್ದೀರಾ, ಮಕ್ಕಳಿಗೆ ನೋಡ್ಕೊಳ್ತಿದ್ದೀರಾ, ಗಂಡಂಗೆ ನೋಡ್ಕೊಳ್ತಾ ಇದ್ದೀರಾ. ಫಸ್ಟಿಗೆ ಚಿಕ್ಕ ಮಕ್ಳಿದ್ದಾಗ ಟೈಮ್ ಏನೋ ಕಳೆದೋಗುತ್ತೆ. ಮಕ್ಕಳು ದೊಡ್ಡವರಾಗಿ ಶಾಲೆಗೆ ಹೋದ್ಮೇಲೆ ನಿಮ್ಗೆಲ್ಲ ಬೋರ್ ಅನ್ಸುತ್ತೆ. ಅಂದರೆ ಟೈಮ್ ತುಂಬಾನೇ ಉಳಿಯತ್ತೆ. ಅವಾಗ ನನಗೆ ಕಟಿಂಗ್ ಕ್ಲಾಸಿಗೆ ಒಬ್ರು ಬಂದವ್ರು ಹೇಳಿದ್ರು, ಅವ್ರ ಮಕ್ಕಳು ಇಬ್ರು ಶಾಲೆಗೆ ಹೋಗಿ ಸ್ಟಾರ್ಟ್ ಮಾಡಿದ್ರ ಮೇಲೆ ಮಕ್ಕಳು 10 ಗಂಟೆಗೆ ಶಾಲೆಗೆ ಹೋಗಿ ತಕ್ಷಣ ಮೊಬೈಲ್ ಹಿಂಗೆ ಹಿಡ್ಕೊಂಡು ನೋಡೋಕೆ ಸ್ಟಾರ್ಟ್ ಮಾಡಿದವರು ಮಕ್ಕಳು ಬರೋವರೆಗೂ ನೋಡ್ತಿದ್ರಂತೆ. ಅವ್ರಿಗೆ ಏನಾಯ್ತಂತೆ, ಫುಲ್ಲು ಕೈ ನೋವು ಬಂದು ಅದು ಡಾಕ್ಟ್ರ್ ಹತ್ರ ಎಲ್ಲ ತೋರಿಸಿ ಫುಲ್ಲು ಎಷ್ಟು ದುಡ್ಡು ಖರ್ಚಾಯ್ತೋ ಗೊತ್ತಿಲ್ಲಂತೆ. ಆವಾಗ ಅವ್ರ ಮನೆಯವ್ರು ಅಂದ್ರಂತೆ, ನೀನು ಬೆಳಗ್ಗೆ 10ರಿಂದ ಸಂಜೆ ತನಕನೋ ಏನೋ ಬೆಳಗ್ಗೆ ತಿಂಡಿ ಮಾಡಿದಿರತ್ತೆ, ಅದು ಮಧ್ಯಾಹ್ನ ತಿನ್ಕೊಂಡು ಮತ್ತೆ ಇನ್ನು ಫ್ರೀ ಟೈಮಲ್ಲಿ ಏನು ಮಾಡ್ತಿದ್ರು, ಬರೀ ಮೊಬೈಲ್ ನೋಡ್ತಾ ಇದ್ರು. ಅದ್ಬಿಟ್ಟು ನಾನೇನೋ ಮಾಡಬೇಕು ಅನ್ನೋದಕ್ಕೆ ಹೋಗ್ತಾನೆ ಇರಲಿಲ್ಲ. ಆಗ 2 ಕೈ ಫುಲ್ ಪೇನ್ ಬಂದು ಸಿಕ್ಕಾಪಟ್ಟೆ ದುಡ್ಡು ಖರ್ಚು ಮಾಡಿದ್ರಂತೆ. ಅವಾಗ ಮನೆಯವರೇ ಹೇಳಿದ್ರಂತೆ, ಏನಾದರೂ ಮಾಡು, ಆ್ಯಕ್ಟಿವ್ ಆಗಿ ಮಾಡು, ಆ ಥರ ಇದ್ದರೆ ನೀನು ಆ್ಯಕ್ಟಿವ್ ಆಗಿರ್ತೀಯ ಅಂದ್ರಂತೆ. ಆಗ ಟೈಲರಿಂಗ್ ಕ್ಲಾಸಿಗೆ ಬಂದಿದ್ರು. ಈ ರೀತಿ ನಾವು ಫ್ರೀ ಟೈಮ್ ಸಿಕ್ತು ಅಂದವಾಗ ನಮಗೆ ಆರಾಮಾಗ್ತೀವಿ. ಬೇಡದೇ ಇರೋ ಕಾಯಿಲೆಗಳು, ಬೇಡದೇ ಇರೋ ಚಿಂತೆಗಳು, ಮಾನಸಿಕ, ಕೆಲವು ಹೆಣ್ಮಕ್ಳಿಗೆ ಮಾನಸಿಕವಾಗಿ ಅವ್ರು ಏನೇನೋ ಆಗೋಗ್ತಾರೆ, ಆ ಥರ ಎಲ್ಲ ಆಗ್ತಾ ಹೋಗ್ತೀವಿ. ಇಲ್ಲ ಇನ್ನೇನೋಕೋ ಚಿಂತೆ ಮಾಡೋದು, ಯೋಚನೆ ಮಾಡಿದ್ದನ್ನೇ ಮಾಡೋದು, ಅದು ಕಾರಣನೇ ಇರಲ್ಲ, ಸುಮ್ಮನೆ ಯೋಚನೆ ಮಾಡ್ತಾ ಇರ್ತಾರೆ, ಅದೆಲ್ಲ ಮಾಡ್ತಾ ಹೋಗ್ತೀವಿ. ಅದರಿಂದ ನಾ ಹೇಳೋದೇನು ಅಂತಂದರೆ, ನೀವು ಒಂದ್ಸತಿ ಕುತ್ಕೊಳ್ಳಿ, ಆರಾಮಾಗಿ ಕುತ್ಕೊಂಡು ನನ್ನ ಹತ್ರ ಏನು ಕಲೆ ಇದೆ, ನಾನು ಏನು ಮಾಡ್ಬೋದು ಅನ್ನೋದ್ರ ಬಗ್ಗೆ ಯೋಚನೆ ಮಾಡಿ. ನಿಮ್ಮ ಮನೆಯವ್ರು ಎಷ್ಟೇ ಚೆನ್ನಾಗಿ ನಿಮ್ಮನ್ನು ನೋಡ್ಕೊಳ್ತಾ ಇರಲಿ, ಎಷ್ಟೇ ದುಡ್ಡು ಕೊಡ್ತಾ ಇರಲಿ, ನೀವು ಎಷ್ಟೇ ದೊಡ್ಡ ಶ್ರೀಮಂತರಾಗಿರಲಿ, ಏನಾದರೂ ಒಂದು ನಿಮ್ಮ ಅರ್ನಿಂಗ್ಸ್ ಅನ್ನೋದನ್ನ ಮಾಡಿ. ಅಂದರೆ ತಿಂಗಳಿಗೆ ಒಂದು 10,000 ನಾನು ಅರ್ನಿಂಗ್ಸ್ ಮಾಡ್ತೀನಿ ಅನ್ನೋದನ್ನ ಮಾಡಿ. ಯಾಕಂದರೆ ನಿಮಗೆ ಒಂದು ಬೆಲೆ ಸಿಗೋದು ನಾವು ಸ್ವಂತ ಒಂದು ದುಡ್ದಾಗ. ಆ ದುಡ್ಡನ್ನ ನಿಮಗೆ ಏನೂ ಖರ್ಚಿಲ್ಲ ಅಂದರೆ ಹಾಗೆ ಇಡ್ತಾ ಬನ್ನಿ, ಒಂದಲ್ಲ ಒಂದು ದಿವಸ ಅದು ಉಪಯೋಗಕ್ಕೆ ಬರುತ್ತೆ. ಹಾಗಂತ
ನಂಗೆ ಏನು ದುಡಿಯೋಂಥ ಅವಶ್ಯಕತೆನೇ ಇಲ್ಲ, ನಂಗೆ ಎಲ್ಲದೂ ಚೆನ್ನಾಗಿದೆ, ಏನೂ ಕೊರತೆ ಇಲ್ಲ ಅನ್ನೋರು ಹವ್ಯಾಸಗಳು ಮಾಡಿ, ಪೇಂಟಿಂಗ್ ಮಾಡಿ, ಸಂಗೀತ, ಈ ರೀತಿ ಏನೂ ಕೆಲಸ ಇಲ್ಲದೆ ಕುತ್ಕೊಂಬೇಡಿ. ನಿಮ್ಮ ಮನೇಲೇ ಹೇಳ್ತಿರ್ತಾರೆ ನಿಮಗೆ, ಅವಳಿಗೇನು ಕೆಲಸ, ಊಟ ತಿಂಡಿ, ದಿನಕ್ಕೆ 3 ಸಲ ಅಲ್ಲ 6 ಸಲ ಊಟ ಮಾಡ್ಕೊಂಡು ಆರಾಮಾಗಿ ಮನೆಗಿದ್ದಾಳೆ, ನಿದ್ದೆ ಮಾಡ್ಕೊಂಡು, ಅವ್ಳಿಗೆ ಏನು ಕೆಲಸ ಇಲ್ಲ. ಆದರೆ ಮನೆ ಕೆಲಸ ಎಷ್ಟಿರುತ್ತೆ, ಮನೆ ಕೆಲಸನ ಬಿಟ್ಕೊಂಡು ನಾವು ಊಟ ತಿಂಡಿ ನಿದ್ದೆ ಮಾಡ್ಕೊಂಡು ಕುತ್ಕೊಳ್ಳೋಕ್ಕಾಗಲ್ಲ. ನಾವು ಕೆಲಸಕ್ಕೆ ಹೋಗಲಿ ಮನೇಲಿರಲಿ, ಮನೆ ಕೆಲಸ ಮಾಡಲೇಬೇಕು. ಆವಾಗ ನಮಗೆ ಮನೇಲಿರೋರೆ ನಮಗೆ ರೆಸ್ಪೆಕ್ಟ್ ಕೊಡ್ತಾ ಇರಲ್ಲ, ಏನು ಕೆಲಸ ಇಲ್ಲ ಅವಳಿಗೆ ಅಂತ. ಅದೇ ನಾವು ದುಡಿತಿದ್ವಿ ಅಂತಂದ್ರೆ, ನಂದು ಅಂತ ಸ್ವಲ್ಪ ಅರ್ನಿಂಗ್ಸ್ ಇದೆ ಅಂದ್ರೆ, ನಮಗೆ ಮಕ್ಕಳು ಮನೆಯವರು ಎಲ್ಲರೂ ನಮಗೊಂದು ರೆಸ್ಪೆಕ್ಟ್ ಕೊಟ್ಟೇ ಕೊಡ್ತಾರೆ. ಸುಮ್ಮನೆ ಟೆನ್ಷನ್. ಮತ್ತೊಂದು ಹೇಳೋದು, ಕೆಲವು ಹೆಣ್ಮಕ್ಳು ಯಾಕೆ ಎಕ್ಸಾಂಪಲ್ ನಾನು ಏನು ಮಾಡ್ತೀನಿ ಅಂತಂದರೆ, ಸಿಕ್ಕಾಪಟ್ಟೆ ಒಂದು ಅಂದರೆ ಬೆಳಗ್ಗೆಯಿಂದ ರಾತ್ರಿ 12 ಗಂಟೆವರೆಗೂ ಕೆಲಸ ಮಾಡಿ ನಮ್ಮ ಆರೋಗ್ಯನ ಹಾಳು ಮಾಡ್ಕೊಬಾರ್ದು. ನಮ್ಮ ಬಗ್ಗೆನೂ ನಮಗೆ ಕಾಳಜಿ ಇರಬೇಕು. ನನಗೂ ಇವಾಗ ಅನ್ನಿಸ್ತಾ ಇದೆ 35 ನಂತರ ನನ್ನ ಬಗ್ಗೆ ನಾನು ಸಹ ಹೆಲ್ತ್ ಕೇರ್ ಮಾಡಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಅದಕ್ಕೆ ಇನ್ನೊಂದು ಸ್ವಲ್ಪ ಜವಾಬ್ದಾರಿ ಇದೆ ಫ್ರೆಂಡ್ಸ್. ಸ್ವಲ್ಪ ನನಗೆ ಹೇಗಂದರೆ ತುಂಬ ದೊಡ್ಡ ಆಸೆಗಳ ಏನಲ್ಲ, ಕೆಲವು ನನ್ನ ಮಕ್ಕಳು ಒಂದು ಎಜುಕೇಷನ್ ಹಂತ ಮುಗಿಯೋವರೆಗೂ ಒಂದು ಆಸೆ ಇದೆ. ಅಲ್ಲಿ ನನ್ನ ಒಂದು 2-3 ವರ್ಷ ಆಗ್ಬೋದು. ನಂತರ ಫುಲ್ಲು ನನ್ನ ಈಗೂ ಸ್ವಲ್ಪ ಹೆಲ್ತ್ ಬಗ್ಗೆ ಕಾಳಜಿ ವಹಿಸ್ತಾ ಇದ್ದೀನಿ. ಯಾಕಂದರೆ ನಮಗೆ ಆರೋಗ್ಯ ಇತ್ತು ಅಂದರೆ ನಾವು ಎಷ್ಟು ವರ್ಷ ಬೇಕಾದ್ರೂ ಏನು ಬೇಕಾದರೂ ಮಾಡ್ಬೋದು. ಏನೆಲ್ಲ ಮಾಡೋದಕ್ಕೆ ಟ್ಯಾಲೆಂಟ್ ಇತ್ತು, ಸಪೋರ್ಟ್ ಇತ್ತು, ಆರೋಗ್ಯನೇ ನಮಗೆ ಕರೆಕ್ಟಾಗಿ ಇಲ್ಲ, ನಮ್ಮ ಆರೋಗ್ಯ ಸ್ಥಿತಿನೇ ನಮಗೆ ಸಪೋರ್ಟ್ ಮಾಡ್ತಿಲ್ಲ ಅಂದರೆ ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ನಮಗೆ ಆರೋಗ್ಯ ಇಂಪಾರ್ಟೆಂಟು, ಹಾಗೆ ಫ್ಯಾಮಿಲಿ ಆರೋಗ್ಯ ತುಂಬ ಇಂಪಾರ್ಟೆಂಟ್. ನೀವು ಏನೇ ಮಾಡಿ ಫ್ಯಾಮಿಲಿ ಆರೋಗ್ಯ, ನಮ್ಮ ಆರೋಗ್ಯ ತುಂಬಾ ಇಂಪಾರ್ಟೆಂಟ್. ಮೊದಲನೇ ಇಂಪಾರ್ಟೆಂಟ್ ನೀವು ನಿಮ್ಮ ಫ್ಯಾಮಿಲಿ ಕೊಡಿ, ಮಕ್ಕಳು ಗಂಡ. ಅದು ಬಿಟ್ಟು ಬೇರೆಯವ್ರ ಬಗ್ಗೆ ಯೋಚನೆ ಮಾಡಿದ್ರೆ ಇವತ್ತೇ ಬಿಡಿ. ಬೇರೆಯವ್ರ ಬಗ್ಗೆ ಸುಮ್ಮನೆ ಕಮೆಂಟ್ಸ್ ಮಾಡ್ತಾ ಕೂತ್ಕೊಳ್ಳೋದನ್ನು ಬಿಡಿ. ಈ ಥರ ಮತ್ತೆ ಈಗ ಹೇಗಂದರೆ, ಟೈಲರಿಂಗ್ ಮಾಡ್ತಾ ಇದ್ದೀರಾ, ಬಟ್ಟೆ ಜಾಸ್ತಿ ಬರ್ತಾ ಇಲ್ಲ ಅಂತಂದರೆ ವೀಡಿಯೋಸ್ಗಳನ್ನು ನೋಡಿ. ನಮ್ಮ RG ಟೈಲರಿಂಗ್ ಕ್ಲಾಸಲ್ಲಿ ಒಳ್ಳೊಳ್ಳೆ ಕಟ್ಟಿಂಗು ಸ್ಟಿಚಿಂಗು ವೀಡಿಯೋಸ್ಗಳು ಹಾಕಿದ್ದೀನಿ. 1 ಸಲ ಇಲ್ಲ 2 ಸಲ ನೋಡಿ ಕಟ್ಟಿಂಗು ಸ್ಟಿಚಿಂಗು ಮಾಡಿ, ಒಬ್ಬರೇ ಕೂತ್ಕೊಂಡು ಹೊಲಿದು ನಿಮಗೆ ಹಾಕೊಳ್ಳಿ. ಇಲ್ಲ ಅಂದರೆ ಕಸ್ಟಮರ್ಗೆ ಕೊಡಿ. ಚೆನ್ನಾಗಾಯಿತು ಅಂದರೆ ನೀವು 300 ರೂಪಾಯಿ ದುಡ್ತಿರೋ ಜಾಗದಲ್ಲಿ 600 ರೂಪಾಯಿ ದುಡಿತೀರಾ. ಹೊಸದನ್ನು ಟ್ರೈ ಮಾಡಿ. ಇಂಥ ಟೈಮಲ್ಲಿ ಟ್ರೈ ಮಾಡಿ, ಹೊಸದನ್ನು ಕಲಿತಾ ಬನ್ನಿ. ಕಲಿಕೆಗೆ ವಯಸ್ಸಿಲ್ಲ, ಕಲಿಕೆಗೆ ಅಂದರೆ ಇದೇ ಟೈಮ್ ಆಗಬೇಕು, ಅದೇ ಟೈಮ್ ಆಗಬೇಕು ಅನ್ನೋದಿಲ್ಲ. ನಿಮಗೆ ಯಾವಾಗ ಕಲಿಬೇಕು ಅನ್ಸುತ್ತಾ ಮಾಡ್ತಾ ಬನ್ನಿ. ಫಸ್ಟೇದಾಗ ನಾನು ಹೇಳೋದು, ಫಸ್ಟ್ ಕುತ್ಕೊಂಡು 2 ದಿವಸ ನಿಮ್ಮ ಬಗ್ಗೆನೇ ನೀವು ಯೋಚನೆ ಮಾಡಿ. ನಾನು ಏನು ಮಾಡಬಲ್ಲೆ, ನನಗೇನು ಟ್ಯಾಲೆಂಟ್ ಇದೆ, ನಾನು ಏನು ಅಂದರೆ ನನಗೆ ಏನಾಗತ್ತೆ. ತುಂಬ ಇನ್ವೆಸ್ಟ್ ಮಾಡೋದಕ್ಕೆಲ್ಲ ಹೋಗಬೇಡಿ. ಈಗೆಲ್ಲ ಬೇಡ, ಅಟ್ಲೀಸ್ಟ್ ಟೈಲರಿಂಗೇ ಮಾಡಿ. ಅಥವಾ ನೀವು ಚೆನ್ನಾಗಿ ಡಿಗ್ರಿ ಎಲ್ಲ ಓದಿದ್ರಿ ಅಂದರೆ ಒಂದು ಕಂಪ್ನಿಗೆ ಹೋಗಿ, ಮನೇಲಿ ಎಲ್ಲ ಸಪೋರ್ಟ್ ಮಾಡಿ ಹೋಗಿ ಅಂದರೆ ಹೋಗಿ, ಫ್ಯಾಮಿಲಿ ಮೇಂಟೈನ್ ಮಾಡಿ. ಹಾಗೆ ನಾನು ಹೊರಗಡೆನೂ ದುಡ್ದು ನೋಡ್ಕೊಳ್ತೀನಿ ಅಂದರೆ ಓಕೆ, ಅದಕ್ಕೂ ಸಪೋರ್ಟ್ ಮಾಡ್ತೀರಾ ಮಾಡಿ. ಸುಮ್ಮನೆ ವೇಸ್ಟ್ ಬಾಡಿಯಾಗಿ ಕೂತ್ಕೊಂಡು ಬೇರೆಯವರಿಗೆ ಸುಮ್ಮನೆ ಮಾತಾಡೋಕ್ಕೆ ಹೋಗಬೇಡಿ. ಈ ಥರ ಮಾಡೋದ್ರಿಂದ ಅವ್ರಿಗೇನು ತೊಂದರೆ ಆಗಲ್ಲ, ನಮಗೆ ತೊಂದರೆ ಆಗೋದು. ಈಗ ಹೇಗಂದರೆ, ಈಗ ಬೇರೆಯವರಿಗೆ ನಾವು ಸುಮ್ಮನೆ ಅವ್ರ ಬಗ್ಗೆ ಹೊಟ್ಟೆ ಕಿಚ್ಚೆಲ್ಲ ಪಟ್ಕೊಂತ ಪ್ರತಿದಿನ ನೀವು ಅವರು ನೋಡಿ ಹೊಟ್ಟೆ ಕಿಚ್ಚು ಪಟ್ಕೊಂಡು ಅಯ್ಯೋ ಅಂತಂದರೆ ನಮಗೆ BP ಶುಗರು ಅದೆಲ್ಲ ಜಾಸ್ತಿ ಆಗುತ್ತೆ ಬಿಟ್ಟರೆ ಮತ್ತೇನೂ ಆಗಲ್ಲ. ಅವರು ಚೆನ್ನಾಗೇ ಬೆಳೀತಾ ಇರ್ತಾರೆ, ನಾವು ಹಾಳಾಗ್ತಾ ಇರ್ತೀವಿ. ಆದ್ದರಿಂದ ಅವರು ಚೆನ್ನಾಗಿ ಬೆಳೀಲಿ, ನಾವು ಬೆಳಿತೀವಿ ಅನ್ನೋ ಮನಸ್ಥಿತಿನ ಇಟ್ಕೊಳ್ಳಿ, ಆರಾಮಾಗಿ ಕೆಲಸ ಮಾಡಿ ಅಂತ ಹೇಳ್ತಾ, ಇವತ್ತಿನ ವಿಡಿಯೋದಲ್ಲಿ ನಿಮ್ಗೆ ಏನಾದರೂ ಒಳ್ಳೊಳ್ಳೆ ಟಿಪ್ಸ್ಗಳು ಸಿಕ್ಕಿದ್ರೆ, ನಾನು ಇನ್ಮೇಲಿಂದ ಏನಾದರೂ ಮಾಡ್ತೀನಪ್ಪ ಅನ್ನೋ ಥರ ನಿಮ್ಗೆ ಏನಾದರೂ ಅನ್ನಿಸ್ತಾ ಇದ್ದರೆ ವಿಡಿಯೋಕ್ಕೊಂದು ಲೈಕ್ ಕೊಡಿ. ಹಾಗೆಯೇ ಇನ್ನೂ ಯಾವ ಥರ ವೀಡಿಯೋಸ್ ಮಾಡಬೇಕು ಅಂತ ನನಗೆ ಕಮೆಂಟ್ ಮಾಡಿ. ಇನ್ಮೇಲೆ ಅದೇ ಥರ ವೀಡಿಯೋಸ್ ಮಾಡ್ತೀನಿ. ನೆಕ್ಸ್ಟ್ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಫ್ರೆಂಡ್ಸ್, ಹೋಗಿ ಬರ್ತೀನಿ.